ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಖಾರ ಬಾತ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಯಾವ ಯಾವ ಸಾಮಗ್ರಿಗಳು ಬೇಕು ಅಂತ ನೋಡ್ತಾ ಹೋಗೋಣ. ಇವತ್ತಿನ ಖಾರ ಬಾತ್ಗೆ ತರಕಾರಿಗಳನ್ನೆಲ್ಲ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಯಾವ್ಯಾವ ತರಕಾರಿ ತೊಗೊಂಡಿದ್ದೀನಿ ಅಂದರೆ ಹುರುಳಿಕಾಯಿ, ಕ್ಯಾರೆಟು, ಹಸಿ ಬಟಾಣಿ, ಟೊಮೊಟೊ, ಇಷ್ಟು ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಜೊತೆಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಒಂದು ಗರಿಯಷ್ಟು ಕರಿಬೇವು, ಜೊತೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇದ್ರ ಜೊತೆಗೆ ಮುಖ್ಯವಾಗಿ ಖಾರ ಬಾತ್ ಮಾಡೋಕ್ಕೆ ಬೇಕಾಗಿರುವಂತಹ ರವೆಯನ್ನು ಸಹ ತಗೊಂಡಿದ್ದೀನಿ. ಈ ರವೆ ತುಂಬ ಬನ್ಸಿ ರವೆನೂ ಅಲ್ಲ, ಸಣ್ಣ ರವೆನೂ ಅಲ್ಲ, ಮೀಡಿಯಮ್ ರವೆ. ಈ ಮೀಡಿಯಮ್ ರವೆಯಿಂದ ಮಾಡಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ. ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಕಾಯ್ದಿದೆ. ಈಗ ಅದಕ್ಕೆ ಅಗತ್ಯವಿರುವಷ್ಟು ಎಣ್ಣೆಯನ್ನು ಹಾಕೋಣ. ನಾನು ಒಂದು ಅರ್ಧ ಬೌಲ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಈಗ ಒಂದೇ ಸಾರಿ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹಾಕ್ತಾಯಿದ್ದೀನಿ. ಆನಂತರ ಜೀರಿಗೆ, ಸಾಸಿವೆ ಮತ್ತು ಸಿಡಿದ ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ತಾಯಿದ್ದೀನಿ. ಆನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇದೆಲ್ಲ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇಷ್ಟು ಫ್ರೈ ಆದಮೇಲೆ ಈಗ ಇದಕ್ಕೆ ಈರುಳ್ಳಿಯನ್ನು ಸೇರಿಸೋಣ. ಈರುಳ್ಳಿ ಹಾಕಿದ ಮೇಲೆ ಹಸಿಮೆಣಸಿನ್ಕಾಯಿ, ಜೊತೆಗೆ ನಾವು ಹಚ್ಚಿಟ್ಕೊಂಡಿರೋಂಥ ಒಂದೊಂದೇ ತರಕಾರಿಗಳನ್ನ ಹಾಕೋಣ. ಕ್ಯಾರೆಟು, ಹುರುಳಿಕಾಯಿ, ಮತ್ತು ಹಸಿರು ಬಟಾಣಿ ಎಲ್ಲವನ್ನು ಹಾಕಿ ಒಂದು ನಿಮಿಷ ಬಿಡೋಣ. ನೋಡಿ, ಈ ಒಂದೇ ಟೈಮಲ್ಲೇ ಟೊಮೊಟೊ ಸಹ ಹಚ್ಚಿಟ್ಕೊಂಡಿರೋಂಥ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಅದನ್ನು ಸಹ ಇವಾಗಲೇ ಸೇರಿಸೋಣ. ಈರುಳ್ಳಿ ತರಕಾರಿ ಹಾಕಿದ ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಎಣ್ಣೆ ಜೊತೆಲೆ ಹಾಕಿದ್ರೆ ಸಿಡಿಯುತ್ತೆ. ಅದಕ್ಕೋಸ್ಕರ ಆ ಲಾಸ್ಟಲ್ಲಿ ತರಕಾರಿಯೆಲ್ಲ ಹಾಕಿದ್ಮೇಲೆ ಕರಿಬೇವು ಹಾಕಿ ಇದನ್ನು ಒಂದು 10 ನಿಮಿಷ ಈ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗೋಕೆ ಬಿಡೋಣ. ಆಮೇಲಿಂದ ಏನು ಮಾಡಬೇಕು ಅಂತ ನೋಡೋಣ. ನೋಡಿ, ಈಗ ನಾವು ಹಾಕಿರೋಂಥ ಎಲ್ಲ ತರಕಾರಿಗಳು ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಈ ಒಂದು ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ನಾವು ತೆಗೆದಿಟ್ಕೊಂಡಿರೋಂಥ ರವೆನ ಇದರಲ್ಲಿ ಸೇರಿಸ್ಬೇಕು. ಸಾಮಾನ್ಯವಾಗಿ ಎಲ್ಲರೂ ಮನೇಲೂ ಹೇಳ್ತಾರೆ, ಮಕ್ಕಳು ಉಪ್ಪಿಟ್ಟು ತಿನ್ನಲ್ಲ, ನಾವು ತಿನ್ನಲ್ಲ ಅಂತ. ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ, ನಿಮ್ಮ ಮಕ್ಕಳು ಹೇಗೆ ಉಪ್ಪಿಟ್ಟು ತಿನ್ನಲ್ಲ ಅಂತ ನೋಡೋಣ. ಈಗ ಒಂದು 5 ರಿಂದ 8 ನಿಮಿಷಗಳವರೆಗೆ ಈ ಒಗ್ಗರಣೆನಲ್ಲೇ ರವೆಯನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ರವೆಯನ್ನು ಇದರಲ್ಲೆಲ್ಲ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈ ಆಡ್ತಾಯಿದ್ರಿ. ಆಗ ರವೆ ಆಗುತ್ತೆ. ಒಂದು 5-6 ನಿಮಿಷ ಅಂತೂ ಬೇಕಾಗುತ್ತೆ. ಇದೇ ರೀತಿಯಾಗಿ ಕೈ ತಿರುಗಿಸ್ತಾ ಇದ್ದರೆ ರವೆ ಮತ್ತು ತರಕಾರಿ ಎರಡು ಒಟ್ಟಿಗೆ ರವೆ ಎಲ್ಲ ಡ್ರೈ ಆಗುತ್ತೆ. ನೋಡಿ, ಈ ರೀತಿ ಉರಿತಾ ಸ್ವಲ್ಪ ರವೆ ಘಮ ಅಂತ ಸ್ಮೆಲ್ ಬರುತ್ತೆ. ಆ ಥರ ಸ್ಮೆಲ್ ಬರೋವರೆಗೂ ಉರಿತಾ ಹೋಗಿ. ಏಕೆಂದರೆ ರವೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಜೊತೆ ಬೇಗ ಫ್ರೈ ಆಗುತ್ತೆ. ಅದು ಸ್ಮೆಲ್ ಬರೋವರೆಗೂ ನೀವು ಕೈ ಆಡಿಸ್ತಾ ಇರಿ. ನೋಡಿ, ಈಗಾಗಲೇ ರವೆ ವಾಸನೆ ಬರ್ತಾಯಿದೆ ಘಮ ಅಂತ. ಒಂದು 6-7 ನಿಮಿಷಕ್ಕೆ ರವೆ ರೆಡಿಯಾಗಿದೆ. ಇದೇ ಸಮಯದಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ಪಕ್ಕದಲ್ಲಿ ನೀರನ್ನು ಬಿಸಿಗಿಟ್ಟಿದೆ. ನೀರಿನ ಅಳತೆ ಎಷ್ಟು ತೊಗೊಳ್ಬೇಕು ಅಂದರೆ ನೀವು ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ರೋ ಅದೇ ಲೋಟದಲ್ಲಿ 1 ಲೋಟ ರವೆಗೆ 3 ಲೋಟ ನೀರು ತೊಗೋಬೇಕು. ಆಗ ಇದ್ರ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ನಾನು ಈ ರವೆಗೆ ತಕ್ಕಂತೆ ನೀರನ್ನು ಅಳತೆ ಮಾಡಿ ಪಕ್ಕದಲ್ಲಿ ಕಾಯೋಕ್ಕಿಟ್ಟಿದೆ. ಈಗ ನೀರು ಸಹ ಕಾಯ್ದಿದೆ. ಆ ನೀರನ್ನ ಇದಕ್ಕೆ ಸೇರಿಸ್ಬೇಕಾದ್ರೆ ತುಂಬ ಹುಷಾರಾಗಿ ಸೇರಿಸ್ಬೇಕು. ಯಾಕೆ ಅಂದರೆ ಇದು ಆಲ್ರೆಡಿ ರವೆನೂ ಬಿಸಿ ಇರುತ್ತೆ, ಜೊತೆಗೆ ನೀರು ಬಿಸಿ ಇರುತ್ತೆ, ಸಿಡಿಯೋ ಅಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ತುಂಬ ನಿಧಾನವಾಗಿ ಹಾಕ್ಕೊಳ್ತಾ ನೀರನ್ನು ಇದರಲ್ಲಿ ಸೇರಿಸೋಣ. ನೋಡಿ, ನೀರನ್ನು ಸ್ವಲ್ಪನೇ ಹಾಕ್ತಾ ಈ ರೀತಿಯಾಗಿ ತಿರುಗಿಸ್ತಾ ಬನ್ನಿ. ಆಗ ಚೆನ್ನಾಗಿ ಮಿಶ್ರಣ ಆಗಿ ಸ್ವಲ್ಪ ಕುದಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ನೀರಂತೂ ತುಂಬ ನಿಧಾನವಾಗಿ ಹಾಕ್ಕೊಳ್ಳಿ. ತಳದಿಂದ ನೀಟಾಗಿ ಮಿಕ್ಸ್ ಕೊಡಿ. ಯಾಕೆ ಅಂತಂದರೆ ತಳ ಏನಾದರೂ ಕಚ್ಚಿದರೆ ಈ ಒಂದು ಸಮಯದಲ್ಲಿ ತಳ ಎಲ್ಲ ಬಿಟ್ಕೊಳ್ಳುತ್ತೆ. ಹೀಗಾದಮೇಲೆ ಸ್ವಲ್ಪ ಸಿಮ್ಮಲ್ಲಿಟ್ಬಿಟ್ಟು 1-2 ನಿಮಿಷಗಳ ಕಾಲ ಬಿಡೋಣ.
ನೋಡಿ ಎಲ್ಲ ಚೆನ್ನಾಗಿ ತಿರುಗಿಸಿ ಈಗ ರವೆ ಸ್ವಲ್ಪ ಬೇಯೋದಕ್ಕೆ ನೀರಿನ ಜೊತೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲೇ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಬಿಡೋಣ. ಅಗತ್ಯ ಪ್ರಮಾಣದಲ್ಲಿ ಉಪ್ಪು ಹಾಕಿದ್ದೀನಿ. ಒಂದು ಸಾರಿ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಟು ಒಂದು 2 ರಿಂದ 3 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಅಷ್ಟರಲ್ಲೆಲ್ಲ ಉಪ್ಪಿಟ್ಟು ಬೇಯುತ್ತೆ. ನೋಡಿ ಒಂದು 5 ಮಿನಿಟ್ಸ್ಗೆ ನೀರೆಲ್ಲ ಚೆನ್ನಾಗಿ ಹಿಂಗಿದೆ, ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಈ ಒಂದು ಟೈಮ್ನಲ್ಲಿ ನಾವು 1-2 ಸ್ಪೂನಷ್ಟು ತುಪ್ಪವನ್ನು ಸೇರಿಸೋಣ. ತುಪ್ಪವನ್ನು ಸೇರಿಸಿದ ಮೇಲೆ ಈಗ ಮತ್ತೊಮ್ಮೆ ಮಿಕ್ಸ್ ಕೊಡೋಣ. ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ತುಂಬ ರುಚಿಯಾದಂತಹ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿ ರುಚಿಕರವಾದಂತಹ ಖಾರ ಬಾತ್ ರೆಡಿಯಾಗಿದೆ. ನೀವು ಸಹ ಇದೇ ರೀತಿ ಮಾಡಿ, ಆಗ ಯಾರು ಖಾರ ಬಾತ್ ತಿನ್ನಲ್ಲ ಅನ್ನೋ ಸಮಸ್ಯೆನೇ ಇರಲ್ಲ. ಹಾಗಾಗಿ ಈ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.